399ನೇ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಜಯಂತ್ಯೋತ್ಸವವನ್ನು ಮೊದಲಿಗೆ ತಾಲೂಕು ಕಚೇರಿಯಲ್ಲಿ ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ನಾವು ಆಚರಣೆ ಮಾಡಿದ್ದೇವೆ. ಸೊ ತದನಂತರ ನಾವು ನಮ್ಮ ಕನ್ನಡ ಕ್ಷತ್ರಿಯ ಮರಾಠ ಪರಿಷತ್ ಕಚೇರಿಯಲ್ಲಿ ಮಾಗಡಿ ಶಾಖೆಯಲ್ಲಿ ನಾವು ಒಂದು ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ವಿ. ಸೊ ನಾವು ಈಗಾಗಲೇ ನಾವು ನಮ್ಮ ಜನಪ್ರಿಯ ಶಾಸಕರಂತ ಎಚ್ ಸಿ ಬಾಲಕೃಷ್ಣ ಅವರು ಹಾಗೂ ಮತ್ತು ಎ ಮಂಜುನಾಥ್ ಅವರು ಹುಟ್ಟಲಿಲ್ಲ, ಬಟ್ ಅವರು ಅನಿವಾರ್ಯ ಕಾರಣಗಳನ್ನ ಹೇಳಿ ನಮ್ಮ ಒಂದು ಜಯಂತ್ಯೋತ್ಸವಕ್ಕೆ ಬರಲು ಅವ್ರು ಬಂದಿಲ್ಲ. ಸೊ ಆದರೂ ಕೂಡ ಇದು ಈಗಲಿಂದ ನಡೆದಿಲ್ಲ, ಸುಮಾರು ವರ್ಷಗಳಿಂದ ನಾವು ಅವರಿಗೆಲ್ಲ ಜನಪ್ರತಿನಿಧಿಗಳಿಗೆ ನಾವು ಕರೀತಾನೆ ಇದ್ದೀವಿ. ಬಟ್ ಯಾರು ನಮ್ಮ ಒಂದು ಸಮುದಾಯಕ್ಕೆ ಒಂದು ಸರಿಯಾದ ಒಂದು ಪ್ರೋತ್ಸಾಹನೆ ಆಗಲಿ, ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಾಗಲಿ ಮಾಡ್ತಾಯಿಲ್ಲ. ಯಾಕಂದರೆ ನಮ್ಮ ಒಂದು ಸಮುದಾಯ ಅಲ್ಪಸಂಖ್ಯಾತರವಾಗಿದೆ ಮಾಗಡಿ ತಾಲೂಕಿನಲ್ಲಿ. ಸೊ ಇಲ್ಲಿ ನಮ್ಮ ಒಂದು ಸಮುದಾಯಕ್ಕೆ ಎಲ್ಲ ನಿರ್ಲಕ್ಷ್ಯ ಒಂದು ಎದ್ದು ಕಾಣ್ತಾ ಇದೆ. ಸೊ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಅಲ್ಪಸಂಖ್ಯಾತರಾಗಿದ್ದರು ನಾವು ಎಲ್ಲ ಒಂದು ಜನಪ್ರತಿನಿಧಿಗಳಿಗೆ ಮತ್ತು ಆಗಿರ್ಬೋದು, ನಾವು ಮಹಾರಾಷ್ಟ್ರದಿಂದ ಮರಾಠಿ ಜನಾಂಗದವರಿರ್ಬೋದು, ಆದರೆ ನಾವು ಹುಟ್ಟಿ ಬೆಳೆದಿರೋದೆಲ್ಲ ಕರ್ನಾಟಕದಲ್ಲೇ. ನಮ್ಮ ಒಂದು ಹುಟ್ಟುವ ಇಲ್ಲೇ ಒಂದು ಮರಣನೂ ಜನನೂ ಇಲ್ಲ, ಮರಣನೂ ಇಲ್ಲೇ ಇರುತ್ತೆ. ಸೊ ಅದರಿಂದ ಯಾರು ದಯವಿಟ್ಟು ನಮ್ಮ ನಿರ್ಲಕ್ಷ್ಯ ಮಾಡಬೇಡಿ. ಸೊ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡ್ತಾ ಇದ್ದೀವಿ. ಒಂದು ಅಂಬಾಭವಾನಿಯ ದೇವಸ್ಥಾನವನ್ನು ಕಟ್ಟೋದಕ್ಕೂ ಕೂಡ ಆಲ್ರೆಡಿ ನಾವು ಪ್ಲ್ಯಾನ್ ಮಾಡಿದ್ವಿ. ಸೊ ಮತ್ತು ಅದಾದಮೇಲೆ ನಾವು ಪ್ರತಿ ವರ್ಷ ಸ್ವಾಮಿ ರಂಗನಾಥ ಸ್ವಾಮಿಯವರ ಒಂದು ರಥೋತ್ಸವ ದಿನದಂದು ಅರವಣಿಕೆ ಕಾರ್ಯಕ್ರಮಗಳನ್ನು ಆಲ್ರೆಡಿ ಮಾಡ್ಕೊಂಡು ಬರ್ತಾ ಇದ್ವಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ನಮ್ಮ ಕುಲಬಾಂಧವರು ಮತ್ತು ಸಾರ್ವಜನಿಕರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅವರ ಕೈಯಿಂದ ಆಗ್ತಿರುವಂಥ ತನುಮಾನ ದರಗಳೆಲ್ಲ ಕೊಟ್ಟು ಮಾಡ್ತಾ ಇದ್ದಾರೆ. ಸೊ ಈ ಸರಿ ಕೂಡ ನಾವು ಅದ್ದೂರಿಯಾಗಿ ಮಾಡ್ತಾ ಇದ್ವಿ. ಸೊ ಅದೇ ರೀತಿ ನಾವು ಈ ವರ್ಷ ನಾವು ಏನು ನಮ್ಮ ಒಂದು ಕಮಿಟಿ ಇತ್ತು ಅಷ್ಟೇ, ಬಟ್ ಈ ಕಮಿಟಿ ಒಂದು ಅಂಡರಲ್ಲಿ ಇನ್ನೂ ನಮ್ಮ ಒಂದು ಕಮಿಟಿ ತುಂಬ ವಿಸ್ತಾರವಾಗಿ ಬೆಳೀಲಿ ಅನ್ನೋದಕ್ಕೋಸ್ಕರ ಯುವ ಘಟಕ ಮತ್ತು ಮಹಿಳಾ ಘಟಕವನ್ನು ಕೂಡ ರಚನೆ ಮಾಡ್ತಾ ಇದ್ವಿ. ಇವರೆಲ್ಲ ನಮಗೆ ಸಪೋರ್ಟ್ ಮಾಡಿದಾಗಲಿ ಮುಂದಿನ ವರ್ಷದಿಂದ ತುಂಬ ಇನ್ನು ಶಿವಾಜಿ ಜಯಂತಿ ಇರ್ಬೋದು, ಯಾವುದೇ ಕಾರ್ಯಕ್ರಮಗಳಿರ್ಬೋದು, ತುಂಬ ಅದ್ದೂರಿಯಾಗಿ ನಡೆಯುತ್ತೆ. ಸೊ ಹಾಗಾಗಿ ನಾವು ಮುಂದಿನ ಇನ್ನೂ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಅದು ಅವ್ರಿಗೆ ಕೇಳಬೇಕು ಸರಿ ಅಂತ ಗೊತ್ತಾಗ್ತಾ ಇಲ್ಲ ನಾವು. ಸೊ ಎಲ್ಲದಕ್ಕೂ ನಾವು ಇದು ಮಾಡ್ತೀವಿ. ನಮ್ಮಲ್ಲಿ 25-30 ಸಾವಿರ ಓಟ್ ಬರ್ತಾ ಇದೆ, ಬಟ್ ಯಾರು 5,000-6,000 ಜನ ಇದ್ದೀವಿ ನಮ್ಮ ತಾಲೂಕಲ್ಲಿ, ಬರ್ತಾ ಇಲ್ಲ. ನಿರ್ಲಕ್ಷ್ಯ ಆಕ್ಚುಲಿ ನಾವು ಬರ್ತಾರೆ ಅಂತ MLA ಸಾಹೇಬರು ಸಂದೇಶ ಅಂತ ಏನಿಲ್ಲ. ಸೊ ಅವ್ರು ನಮ್ಗೆ ಸಪೋರ್ಟ್ ಮಾಡಲಿ ಅನ್ನೋದೇ ಒಂದು ನಮ್ಮ ಒಂದು ಆಸೆ ಆಗಿದೆ. ಸೊ ನಾವು ಏನು ಹೇಳ್ತೀವಿ ಅಂತಂದ್ರೆ, ನಾವು ಅವ್ರು ಬರ್ತಾರೆ ಅಂತ ಅಂದ್ಬಿಟ್ಟು ತುಂಬ ಒಂದು ಆಸೆ ಇತ್ತು ನಮಗೆ ಇವತ್ತು. ಬಟ್ ಅವರು ಅನಿವಾರ್ಯ ಯಾವುದೋ ಒಂದು ಬಜೆಟ್ ಮೀಟಿಂಗ್ ಇದೆ ಅಂತ ಅಂದ್ಬಿಟ್ಟು ಆ ಕಾರ್ಯಕ್ರಮ ರದ್ದು ಮಾಡಿದ್ದಾರೆ. ಸೊ ಮುಂದಿನ ಏನಾದರೂ ನಮ್ಮನ್ನ ನಿರ್ಲಕ್ಷ್ಯ ಮಾಡಬಾರ್ದು, ಸಪೋರ್ಟ್ ಮಾಡಲಿ ಅನ್ನೋದೇ ನಾವು ಒಂದು ಬೈಕ್ ಆಗಿರ್ತೀವಿ. ಚಂದ್ರಶೇಖರ್ ಅಂತ ಅಂದ್ಬಿಟ್ಟು ಆಕ್ಚುಲಿ ನಾವು ಈ ಬೆಳಗ್ಗೆ ನಾವು ಆಲ್ರೆಡಿ ನಾವು ತಹಸೀಲ್ದಾರ್ ಸಾಹೇಬರು ಕೂಡ ನಾವು ಮಾಗಡಿ ಟೌನ್ನಲ್ಲಿ ಎಲ್ಲಾದರೂ ಒಂದು ಜಾಗದಲ್ಲಿ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊಂಡಿದ್ವಿ. ಅವರು ನಿಮ್ಮ ಮನವಿಯನ್ನು ಸಲ್ಲಿಸಿ ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ನಾವು ನಮ್ಮ ಶಾಸಕರುಗಳಿಗಿರ್ಬೋದು ಎಲ್ಲರಿಗೂ ಕೂಡ ನಾವು ಹೇಳಿದ್ವಿ, ಜನಪ್ರತಿನಿಧಿಗಳಿಗೆ ಮತ್ತು ಸರ್ಕಾರಕ್ಕೂ ಕೂಡ ನಾವು ಮನವಿ ಮಾಡ್ತಾ ಇದ್ವಿ. ನಮ್ಮ ಮಾಗಡಿ ತಾಲೂಕಿನಲ್ಲೂ ನಾವು ಮರಾಠ ಜನಾಂಗದವರು ಇದ್ದೇವೆ. ಸೊ ಅವರು ಒಂದು ಮರಾಠಿ ಜನಾಂಗಕ್ಕೆ ಸೀಮಿತವಾಗಿರೋದಿಲ್ಲ, ಅವರು ಇಡೀ ಹಿಂದೂ ಸಂಸ್ಥಾಪಕ್ಕೆ ಅವರು ಸೀಮಿತವಾಗಿರ್ತಾರೆ. ಸೊ ಹಾಗಾಗಿ ಅವರ ಒಂದು ಪುತ್ಥಳಿಯನ್ನು ನಮ್ಮ ಮಾಗಡಿ ಟೌನಲ್ಲಿ ನಾವು ಮಾಡಬೇಕು ಅಂತ ಆಸೆ ಇದೆ. ಒಂದು ಜಾಗವನ್ನು ತೋರಿಸಿ ಆ ಪುತ್ಥಳಿಯನ್ನು ಸ್ಥಾಪನೆ ಮಾಡೋದಕ್ಕೆ ನಮಗೆ ಒಂದು ಮನವಿ ಸಹಕಾರ ಕೊಡಬೇಕು, ಅವಕಾಶ ಕೊಡಬೇಕು ಅಂತ ಇಲ್ಲ. ಇನ್ನು ಅದ್ರ ಬಗ್ಗೆ ನಾವು